ಓಕೆನಾ ಪ್ರೇರಣಾ? ಮೇಡಮ್ ಮನೇಲಿ ಏನಾದರೂ ಮಾಡಬೇಕು ಅಂದರೆ ಮಕ್ಕಳ ಹತ್ರ ಎಷ್ಟು ಪೂಸಿ ಹೊಡಿಬೇಕು, ನಮ್ಮ ನಾಯಿ ಜೊತೆ ಎಷ್ಟು ಸರ್ಕಸ್ ಮಾಡಬೇಕಂದ್ರೆ ನೀವೇ ನೋಡಿ ಎಷ್ಟು ಕಷ್ಟ ಅಂದ್ಬಿಟ್ಟು. ಪಕ್ಕದ ಮನೆ ಈ ಬ್ಲ್ಯಾಕಿ ನಮ್ಮ ರಿಯೋನ ಎದುರಿಸ್ತಾ ಇದೆ. ರಿಯೋ ಎಷ್ಟು ದೊಡ್ಡವನು, 2 ವರ್ಷ ಅವನಿಗೆ. ಅವ್ನು ಫುಲ್ ಎದ್ರುಕೊಂಡು ಹೋಗಿ ಬಚ್ಚಿಟ್ಕೊಳ್ತಾ ಇದ್ದಾನೆ ಬ್ಲ್ಯಾಕಿನ ನೋಡಿಬಿಟ್ಟು. ಸೊ ಇದು ಮಂಡೇ ಮಾರ್ನಿಂಗ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸೋಮವಾರ ಬೆಳಗ್ಗೆ ಬೇಗ ರೆಡಿಯಾಗಿ ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ವಿಶಾಲ್ ಮಾಡ್ಕೊ ಹೋದ್ವಿ. ಅಲ್ಲಿ ಒಂದಷ್ಟು ಬಟ್ಟೆ ಕ್ಲಿಪ್ಸು ಹಾಗೆ ಈ ಥರ ಪುಟ್ಟಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ವಿ ಮತ್ತು ಸೇಫ್ಟಿ ಪಿನ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಬಂದ್ವಿ. ಬಿಕಾಸ್ ನಾನು ಈ ವೀಕೆಂಡ್ ಬ್ಯಾಚಸ್ಸು ಅಥವಾ ವೀಕ್ ಡೇ ಬ್ಯಾಚಸ್ ಸ್ಯಾರಿ ಡ್ರಾಪಿಂಗ್ ಕ್ಲಾಸು ಮತ್ತು ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನನ್ನ ಪಾರ್ಲರ್ ಇರೋದು ಬಂದುಬಿಟ್ಟು 10x10 ಫೀಟಲ್ಲಿ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಜನನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 4ರಿಂದ 5 ಜನ ಸಾಕು ಅಂತ. ಫಸ್ಟ್ ಟೈಮ್ ನಾನು ಸ್ಟೇಟಸ್ ಅಪ್ಲೋಡ್ ಮಾಡಿದಾಗ ಇನ್ಸ್ಟಾಲ್ ಕೂಡ ನಾನು ಸ್ಟೋರಿ ಹಾಕಿದಾಗ ಒಳ್ಳೆ ರೆಸ್ಪಾನ್ಸಸ್ ಸಿಕ್ತು. ಒಂದಷ್ಟು ಕ್ಲೈಂಟ್ಸ್ ನನಗೆ ಸ್ಯಾರಿ ರ್ಯಾಪಿಂಗ್ ಬೇಕು, ನಾನು ಕಲ್ತ್ಕೋಬೇಕು ಅಂತ ಕೇಳಿ ಒಂದು 3 ಜನ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ರು. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಕ್ಲಾಸ್ನ ಜೊತೆಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನನಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ನನ್ನ ಫ್ರೆಂಡ್ದು ಹೆಲ್ಪ್ ನನಗೆ ಬೇಕಾಗ್ಬೋದೇನೋ ಅಂತ. ಮತ್ತು ನಾವು ಎಷ್ಟೇ ಕಲ್ತಿದ್ರು ನಮ್ಮ ಜೊತೆಗೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಆಗಿರೋದು ಬೇಕೇ ಬೇಕು ಅಂತ ನನ್ನ ಮನಸ್ಸಿನ ಅನಿಸಿಕೆ ಅಷ್ಟೇ. ಆ್ಯಂಡ್ ದೆನ್ ಇವ್ರು ಲಾವಣ್ಯ ಅಂತ ನನ್ನ ಫ್ರೆಂಡು ನನ್ನ ಹತ್ರನೇ ಪಾರ್ಲರ್ ಕೋರ್ಸ್ ಮುಗಿಸ್ಕೊಂಡ್ರು ಮತ್ತು ಮೇಕಪ್ ಆರ್ಟಿಸ್ಟ್ ಕ್ಲಾಸು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಸೊ ಸ್ಯಾರಿ ರ್ಯಾಪಿಂಗ್ ಇಬ್ಬರು ಸೇರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೊದಲಿಗೆ ನಾನು ಹೇಳಿದ್ನಲ್ಲ 3 ಜನ ಕ್ಲೈಂಟ್ಸ್ ನಮಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಅದರಲ್ಲಿ ಇಬ್ಬರು ವಿಡಿಯೋಸ್ ಎಲ್ಲ ಹಾಕಬೇಡಿ ಅಂತ ಹೇಳಿದ್ರು. ನಾನು ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತೀನಿ. ವೀಡಿಯೋಸ್ನ ನಮ್ಮನ್ನ ಅಪ್ಲೋಡ್ ಮಾಡಬೇಡಿ, ನಮ್ಮ ಫೋಟೋಸೆಲ್ಲ ಅಪ್ಲೋಡ್ ಮಾಡಬೇಡಿ, ವೀಡಿಯೋಸೆಲ್ಲ ಹಾಕಬೇಡಿ ಅಂತ ಅವ್ರು ನಮ್ಮ ಹತ್ರ ಹೇಳಿದಾಗ ಅವ್ರ ರಿಕ್ವೆಸ್ಟ್ಗೆ ನಾವು ನಿಜವಾಗ್ಲೂ ಇದಾಗಬೇಕು. ಅಂದರೆ ಅವ್ರು ಹೇಳಿದ್ದನ್ನ ನಾವು ಕೇಳಬೇಕು. ಯಾಕಂದರೆ ಅದು ಅವ್ರವ್ರ ಪರ್ಸ್ನಲ್ ಥಿಂಗ್ ಆಗಿರೋದ್ರಿಂದ ನಾವು ಅದನ್ನು ರೆಸ್ಪೆಕ್ಟಿಂದ ಕೇಳಬೇಕು ಅಂತ ನನ್ನ ಅನಿಸಿಕೆ. ಸೊ ಅದಕ್ಕಾಗಿ 3 ಜನದಲ್ಲಿ ಒಬ್ಬರನ್ನ ಮಾತ್ರ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಜೊತೆಗೆ ಅವ್ರ ರಿವ್ಯೂಸ್ ಕೂಡ ಲಾಸ್ಟಲ್ಲಿ ಹೇಳ್ತಾರೆ. ಅವ್ರ ಹೆಸರು ಶ್ರುತಿ ಅಂತ. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಕ್ಲಾಸು. ಫಸ್ಟಿಗೆ ಲಾವಣ್ಯ ಪಲ್ಲು ಹೇಗೆ ಪ್ಲೀಟ್ ಮಾಡ್ಕೋಬೇಕು, ಹೇಗೆ ಐರ್ನಿಂಗ್ ಮಾಡ್ಕೋಬೇಕು ಅಂತ ಹೇಳಿಕೊಟ್ರು. ಇದಾದಮೇಲೆ ಬಾಡಿ ಮೆಷರ್ಮೆಂಟು, ಸುತ್ತಳತೆಲ್ಲ ಹೇಗೆ ತೊಗೊಳ್ಳೋದು ಅಂತ ಹೇಳಿಕೊಟ್ರು. ಅದಾದಮೇಲೆ ಸೆಂಟ್ರ್ ಪ್ಲೀಟ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ರು. ಅವರು ಮಾಡಿ ತೋರಿಸುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಅವ್ರಿಗೆ. ಲಾವಣ್ಯ ಅಂತೂ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು ಅವ್ರಿಗೆ. ಜೊತೆಗೆ ಒಂದೊಂದೇ ಪ್ಲೀಟ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಜೋಡಿಸ್ಕೋಬೇಕು ಮತ್ತು ಯಾವ ರೀತಿ ಕ್ಲೀನಾಗಿ ಪಿನ್ ಮಾಡ್ಕೋಬೇಕು ಅಂತೆಲ್ಲ ತೋರಿಸ್ಕೊಟ್ರು. ಅದಾದಮೇಲೆ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಒಂದೊಂದೇ ಸೆಟ್ ಮಾಡಿಕೊಂಡು ಐರನ್ ಮಾಡೋದನ್ನ ಕೂಡ ಅವ್ರು ತೋರಿಸ್ಕೊಟ್ರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದು ನಮಗೆ ನರ್ವಸ್ ಇರುತ್ತೆ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಬಂತು ಕ್ಲಾಸಸ್ ಅಂತೂ. ಒಂದು ಕಾನ್ಫಿಡೆನ್ಸ್ ಬಂತು, ನೆಕ್ಸ್ಟು ಇನ್ನೊಂದು ಬ್ಯಾಚ್ ಮಾಡ್ಬೋದು, ಮೇಕಪ್ ಕ್ಲಾಸ್ನು ಸ್ಟಾರ್ಟ್ ಮಾಡ್ಬೋದು ಅಂತ. ಆಮೇಲೆ ನಾವು ಎಕ್ಸ್ಪ್ಲೇನ್ ಮಾಡೋದೇ ಆಗಲಿ ನಮ್ಮ ಕ್ಲೈಂಟ್ಸ್ಗಳಿಗೆ ತುಂಬಾ ಅರ್ಥ ಆಯಿತು. ತುಂಬ ಈಸಿಯಾಗಿ ಅವ್ರು ತೊಗೊಂಡ್ರು. ಸೊ ಲಾವಣ್ಯ ಅಂತೂ ತುಂಬಾ ಖುಷಿಯಾದರು. ಯಾಕಂದರೆ ಅವ್ರಿಗೆ ನಾನು ಆಪರ್ಚುನಿಟಿ ಕೊಟ್ಟೆ. ಅವ್ರಿಗೂ ಇಷ್ಟ ಆಯಿತು ಕ್ಲಾಸ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಅವರು ನಾನು ಒಬ್ಬಳೇ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಭಯ ಆಗುತ್ತೆ, ಇಬ್ಬರು ಸೇರಿ ಮಾಡೋಣ ಅಂತಂದರು. ಸರಿ ನಮ್ಮ ಪಾರ್ಲರಲ್ಲೇ ಮಾಡೋಣ ಅಂತ ನಾನು ಹೇಳಿದ್ಮೇಲೆ ಅವ್ರಿಗೂ ಖುಷಿ ಆಯಿತು. ನೀಟಾಗಿ ಪ್ರತಿಯೊಂದು ಡೀಟೇಲಾಗಿ ಹೇಳಿಕೊಟ್ರು. ನಾನು ಅವ್ರಿಗೆ ಸಪೋರ್ಟಿವ್ ಆಗಿದ್ದೆ. ಒಂಥರ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್.
ಪೂರ್ತಿ ಸ್ಯಾರಿ ಐರನಿಂಗ್ ಫೋಲ್ಡಿಂಗ್ ಎಲ್ಲ ಆದಮೇಲೆ ಬಾಕ್ಸ್ ಫೋಲ್ಡಿಂಗ್ ಕೂಡ ಹೇಳ್ಕೊಟ್ರು. ಅದಾದಮೇಲೆ ಹೇಗೆ ಬಾಕ್ಸ್ ಫೋಲ್ಡಿಂಗ್ನ ಪರ್ಫೆಕ್ಟಾಗಿ ಮಾಡ್ಕೋಬೋದು ಅಂತ ಕ್ಲೀನಾಗಿ ತೋರಿಸ್ಕೊಟ್ರು. ಸ್ಯಾರಿ ಕೂಡ ಅಷ್ಟೇ, ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು. ಸ್ವಲ್ಪ ಹಾರ್ಡಾಗೂ ಇತ್ತು ಇದು ಸಿಲ್ಕ್ ಸ್ಯಾರಿ. ಫಸ್ಟ್ ಟೈಮ್ ಹೇಳ್ಕೊಡೋವಾಗ ಅವ್ರಿಗೆ ಈಸಿಯಾಗಿ ಇರೋಂಥ ಸ್ಯಾರಿಯಲ್ಲಿ ಹೇಳ್ಕೊಡೋದಕ್ಕಿಂತ ಸ್ವಲ್ಪ ರಫ್ ಆಗಿರೋಂಥ ಸ್ಯಾರಿಯಲ್ಲಿ ಹೇಳ್ಕೊಟ್ರೆ ಕಲಿಯೋಕ್ಕೂ ಅವರು ಸ್ವಲ್ಪ ಟಫ್ ಅನಿಸುತ್ತಲ್ಲ, ಟಫ್ ಅನಿಸಿದಾಗ ಅವರು ನೀಟಾಗಿ ಕಲಿತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಪ್ಲ್ಯಾನ್ ಮಾಡ್ತೀವಿ. ಸೊ ಇದೆಲ್ಲ ಆದಮೇಲೆ ಅವರು ಕೂಡ ನಮ್ಮ ಸ್ಟೂಡೆಂಟ್ ಕೂಡ ಒಂದು ಸತಿ ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ವಿ. ಹ್ಯಾಂಡ್ ಬೈ ಹ್ಯಾಂಡ್ ಪ್ರಾಕ್ಟೀಸ್ ನಾವು ಅವ್ರಿಗೂ ತೋರಿಸ್ಕೊಟ್ವಿ. ಫಸ್ಟ್ ಅಟೆಂಪ್ಟಲ್ಲೇ ಆಲ್ಮೋಸ್ಟ್ ತುಂಬ ಚೆನ್ನಾಗೇ ಮಾಡಿದ್ರು, ನೀಟಾಗಿ ಮಾಡಿದ್ರು. ಐರನ್ ಕೂಡ ಮಾಡಿಕೊಂಡು ಅವ್ರದ್ದೇ ಸ್ಯಾರಿನ ಅವರು ತೊಗೊಂಡು ಬಂದು ಪ್ರಾಕ್ಟೀಸ್ ಮಾಡಿದ್ರು. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋಲಿ ಅವರು ಹೇಳ್ತಾರೆ ಅವರು ರಿವ್ಯೂ. ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನಂದು ಕನ್ನಡ ಲಾಗು ಇದರಲ್ಲಿ ಒಂದೇ ಒಂದು ಸ್ವಲ್ಪ ತೆಲುಗು ಬರುತ್ತೆ. ಯಾಕೆ ಅಂದರೆ ನನ್ನ ಸ್ಟೂಡೆಂಟ್ಸ್ಗೆ ಒಂಚೂರು ಕನ್ನಡ ಬರಲ್ಲ. ಆದರೆ ನಾವು ಆದಷ್ಟು ಕನ್ನಡ ಹೇಳ್ಕೊಟ್ಟಿದ್ದೀವಿ ಕೂಡ. ರೀಸೆಂಟಾಗಿ ಮದುವೆ ಆಗಿದ್ದಾರಂತೆ. ಅವ್ರಿಗೆ ಕನ್ನಡ ತುಂಬಾ ಕಲಿಯೋಕ್ಕೆ ಆಸೆ ಇದೆ, ಬಟ್ ಒಂಚೂರು ಅರ್ಥನೂ ಕೂಡ ಆಗಲ್ಲ ಅಂತ ಹೇಳಿದ್ರು. ವೈಜಾಗಿಂದ ಬಂದಿದ್ದಾರೆ. ರೀಸೆಂಟಾಗಿ ಒಂದು 15 ಡೇಸ್ ಆಗಿದೆ ಇವರು ಬ್ಯಾಂಗ್ಳೂರಿಗೆ ಬಂದು. నాకైతే ఉన్న డౌట్స్ అన్ని క్లారిఫై అయ్యింది. నేను ఏదైతే ఎక్స్పెక్ట్ చేసి వచ్చానో యూ హ్యావ్ రీచ్ దట్ వన్. నాకున్న డౌట్స్ అన్ని క్లారిటీగా లైక్ విచ్ ఆర్ ద టెక్నిక్స్ ఐ హ్యావ్ టు యూస్ దేర్ అవన్నీ బాగా చెప్పారు. ఐ హ్యాడ్ కాన్ఫిడెన్స్ నో ఐ కెన్ డూ దట్ పర్ఫెక్ట్లీ. ఓకే, ఆల్ ద బెస్ట్. మీకు ఓన్గా కానీ బిజినెస్గా కానీ ఎలాగైనా ఓకే, ఆల్ ద బెస్ట్. థ్యాంక్ యూ. ಸೊ ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಇವತ್ತು. ಯಾಕೋ ಗೊತ್ತಿಲ್ಲ, ತುಂಬ ಹೊತ್ತು ನಿಂತ್ಕೊಂಡಿದ್ದರಿಂದ ಸ್ವಲ್ಪ ಟಯರ್ಡ್ ಆಯಿತು ಅನಿಸುತ್ತೆ. ಇನ್ನು ಮನೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ಬಿಸಿ ಬಿಸಿ ಟೀ ಮಾಡ್ಕೊಳ್ಳೋಣ ಅಂತ ಸ್ಟವ್ ಮೇಲೆ ಹಾಲಿಟ್ಕೊಂಡು ಟೀ ಮಾಡಿಕೊಂಡೆ. ಎಷ್ಟು ಬಿಸಿ ಇದ್ರೂ ನಮಗೋಸ್ಕರ ನಾವು ಟೈಮ್ ತೊಗೋಬೇಕು, ಟೈಮ್ ಇಟ್ಕೋಬೇಕು ಅಂತ ನಾನು ಆಲ್ಮೋಸ್ಟ್ ವಿಡಿಯೋಸಲ್ಲಿ ಹೇಳ್ತಿರ್ತೀನಿ. ಸ್ವಲ್ಪ ಬಿಸಿ ಟೀ ಕುಡಿದ ಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಯಾಕಂದರೆ ಬೆಳಿಗ್ಗೆ ನಾನು ಸ್ವಲ್ಪ ಬೇಗ ಹೋಗ್ಬೇಕಾಗಿದ್ರಿಂದ ಪೂಜೆ ಮಾಡಿಕೊಂಡು ಹೋಗೋಕ್ಕಾಗಲಿಲ್ಲ. ಬಂದು ಫ್ರೆಶ್ ಅಪ್ ಆಗಿ ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡೆ. ನಾನು ಇಡೀ ದಿನ ಇದೇ ರೀತಿ ಬ್ಯುಸಿಯಾಗಿರೋದ್ರಿಂದ ಆಲ್ಮೋಸ್ಟ್ ನಾನು ಕುಕ್ಕಿಂಗ್ದಾಗಲಿ ಅಥವಾ ರೆಡಿ ಆಗೋದಾಗಲಿ ವಿಡಿಯೋಸ್ನ ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮಕ್ಕಳಿರ್ತಾರೆ ಮನೇಲಿ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು, ಮಕ್ಕಳನ್ನ ಕಳಿಸ್ಬೇಕು, ಡ್ರಾಪ್ ಮಾಡಬೇಕು, ಪಿಕಪ್ ಮಾಡಬೇಕು. ಜೊತೆಗೆ ಮಧ್ಯದಲ್ಲಿ ನಾನು ಮನೆ ಕೆಲಸ ಮಾಡ್ಕೋಬೇಕು, ಪಾರ್ಲರಿಗೆ ಹೋಗಬೇಕು. ಹೀಗಾಗಿದ್ದರಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ.